ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತು ಸಂಜೆಗೆ ಮಂಡಕ್ಕಿ ಹುರಿದಿದ್ದೀನಿ. ಈರುಳ್ಳಿ ಬನ್ನಿ ತಿನ್ನೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಆವಾಗಲೇ ನಾನು ವೆಲ್ಕಮ್ ಮಾಡಿದ್ದು ಚೆನ್ನಾಗಿ ಬರಲಿಲ್ಲ ಅಂತ ಈಗ ಮತ್ತೆ ವೆಲ್ಕಮ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲಿಗೆ ಸುಸ್ವಾಗತ. ನೋಡಿ, ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ಸಖತ್ತು ಮಳೆ ಬರ್ತಿತ್ತು, ಹಾಗೆ ಚಳಿ ಇತ್ತು ಅಂತ ಇಲ್ಲಿ ಮಂಡಕ್ಕಿ ಹುರಿದಿದ್ದೀವಿ ನಾವು. ಮಂಡಕ್ಕಿ ಜೊತೆಗೆ ಈರುಳ್ಳಿ ಇಷ್ಟೇ ಫ್ರೆಂಡ್ಸ್, ಬಜ್ಜಿ ಏನೂ ಮಾಡಿಲ್ಲ. ಅದೇ ಫ್ರೆಂಡ್ಸ್, ನೆನ್ನೆ ಸಂಜೆ ಮಂಡಕ್ಕಿ ಹುರಿದಿದ್ದೆ ಅಂತ ಅಲ್ಲಿಗೆ ತಿಂದು ಸ್ಟಾಪ್ ಮಾಡಿದ ವೀಡಿಯೋ. ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಧ್ಯಾಹ್ನದಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗೇನು ವೀಡಿಯೋ ಸ್ಟಾರ್ಟ್ ಮಾಡೋದು ಅಂದರೆ ಇವತ್ತೇನೇನಾಗುತ್ತೆ ಅಂತ ಎಲ್ಲ ಶೇರ್ ಮಾಡೋಕ್ಕೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಈಗ ನೋಡಿ, ಎಲ್ಲ ಕೆಲಸ ಎಲ್ಲ ಮುಗ್ದಿದೆ. ಆವಾಗಲೇ ಕಸ ನೆಲ ಎಲ್ಲ ಆಗಿದೆ, ಪಾತ್ರೆ ಆಗಿದೆ, ದೇವ್ರ ಪೂಜೆನೂ ಆಗಿದೆ. ತೋರಿಸ್ತೀನಿ ತಡೀರಿ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಆಗಿದೆ ಆವಾಗಲೇ. ಈಗ ಏನಿದ್ರು ಟೈಮು ಆವಾಗಲೇ 2 ಗಂಟೆ ಆಯಿತು. ಈಗ ಊಟ ಮಾಡೋದಿದೆ. ಅನ್ನಕ್ಕಿಟ್ಟಿದ್ದೀನಿ. ಈಗ ಒಂದು ಪಲ್ಯ ಮಾಡಬೇಕು ಫ್ರೆಂಡ್ಸ್. ನಿನ್ನೆ ನೈಟಿಂದು ಬಸ್ಸಾರು ಐತೆ. ನಮ್ಮ ಕಡೆ ಉದ್ಕ ಅಂತೀವಿ, ನೀವು ಬಸ್ಸಾರು ಅಂತೀರೇನೋ. ಅದು ಹಂಗೆ ತಿನ್ನೋಕ್ಕಾಗಲ್ಲ, ಅದ್ರ ಜೊತೆಗೆ ಒಂದು ಪಲ್ಯ ಮಾಡಬೇಕು. ಯಾವ ಪಲ್ಯ ಮಾಡೋಣ ಅಂತ ಇನ್ನೂ ಯೋಚನೆ ಮಾಡ್ತಿದ್ದೀನಿ. ಏನು ಮೂಲಂಗಿದು ಮಾಡಲಾ ಅಥವಾ ಕೋಸಿಂದು ಮಾಡಲಾ? ಮೂಲಂಗಿದಾದರೆ ಮೂಲಂಗಿ ತುರಿದು ಮಾಡಬೇಕು, ಕೋಸಿಂದಾದರೆ ಕಟ್ ಮಾಡ್ಕೊಂಡು ಮಾಡಬೇಕು. ಈಗ ಕೋಸಿಂದು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಕೋಸು ಪಲ್ಯ ಮಾಡೋಣ. ಟೈಮ್ ತೋರಿಸ್ತೀನಿ ತಡೀರಿ. ನೋಡಿ, 2 ಗಂಟೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸಾಂಬಾರು ಇದು ಇಷ್ಟಿದೆ. ನಾನು ನಮ್ಮಮ್ಮ ಇಬ್ಬರೇ. ನಮ್ಮ ಅಣ್ಣರು ಯಾರೂ ಊಟಕ್ಕೆ ಬರಲ್ಲ ಅನ್ಸುತ್ತೆ ಇವಾಗ. ಸೊ ನಾನು ನಮ್ಮಮ್ಮ ಇಬ್ಬರೇ ಅಲ್ವಾ. ಅನ್ನಕ್ಕೂ ಇಟ್ಟಿದ್ದೀನಿ, ಸಾಂಬಾರು ಇದೆ. ಸೊ ಪಲ್ಯ ಒಂದು ಮಾಡ್ಕೊಂಡ್ಬಿಟ್ರೆ ಊಟ ಸಲೀಸಾಗಿ ಹೊಟ್ಟೆಗೆ ಹೋಗುತ್ತೆ. ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ಹಪ್ಪಳ ನೋಡ್ತೀನಿ. ಹಪ್ಪಳ 1-2 ಸುಟ್ಕೊಂತೀನಿ. ಎಣ್ಣೆಲಿ ಇದು ಕರಿಯಲ್ಲ, ಸುಟ್ಕೊಂತೀನಿ ಫ್ರೆಂಡ್ಸ್ ಗ್ಯಾಸ್ ಮೇಲೆ. ಹಂಗೆ ಬನ್ನಿ, ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತೆಲ್ಲ ಶೇರ್ ಮಾಡ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫಸ್ಟ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ವೀಡಿಯೋ ನೋಡ್ತಿರೋ ಲೈಕ್ ಕೊಡಲ್ಲ, ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಕೋಸು, 3 ಈರುಳ್ಳಿ, 3 ಮೆಣಸಿನ್ಕಾಯಿ, 1 ಟೊಮೊಟೊ. ಈಗ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಕೋಸು ಒಂದು ಬಿಟ್ಟು ಇನ್ನಿದ್ದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕಿದ್ಮೇಲೆ ಅಲ್ವಾ ಕೋಸು ಹಾಕೋದು. ಕೋಸು ಇವನ್ನ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಕೊಯ್ಕೊಳ್ಳೋಣ, ಯಾಕಂದರೆ ಇದರಲ್ಲಿ ಜಾಗ ಇಲ್ಲ, ಅದಕ್ಕೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ ಫ್ರೆಂಡ್ಸ್? ಇಲ್ಲಿ ನೋಡ್ರಿ, ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು, ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪು, ಟೊಮೊಟೊ, ಉಪ್ಪು ಹಾಕಿ ಇಲ್ಲಿ ಫ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ಕೋಸು ಕಟ್ ಮಾಡ್ಕೊಂಡು ಅದಕ್ಕೆ ಹಾಕ್ಬೇಕು. ಈ ಕೋಸಲ್ಲಿ ಫಸ್ಟ್ ಲೇಯರ್ ಏನು ಬರುತ್ತೋ ಅದನ್ನ ತಕ್ಕೊಂಡ್ಬಿಡ್ಬೇಕು. ಈಗ ನೋಡಿ, ಸಣ್ಣ ಕಟ್ ಮಾಡಬೇಕು. ಇದೇನಿಷ್ಟು ಚಿಕ್ಕ ಚಾಕದಲ್ಲಿ ಕಟ್ ಮಾಡ್ತಾರೆ ಅಂತ ನೋಡ್ತೀರಾ? ಈ ಚಿಕ್ಕ ಚಾಕದಲ್ಲೇ ನಾನು 10-15 ಜನಕ್ಕೆ ಅಡುಗೆ ಮಾಡಿದ್ದೀನಿ ಫ್ರೆಂಡ್ಸ್. ಮೊದಲು ದೊಡ್ಡ ಚಾಕು ಇರಲಿಲ್ಲ, ಇದ್ವು ಅಂದರೆ ಶಾರ್ಪ್ ಇರಲಿಲ್ಲ. ಅವಾಗ ಇದನ್ನೇ ನಾನು ಯೂಸ್ ಮಾಡ್ತಿದ್ದೆ. ದೊಡ್ಡ ಚಾಕು ಸಿಕ್ಕಿದಾಗಿಂದ ಇದನ್ನ ಬಳಸ್ತಾ ಇರಲಿಲ್ಲ ನಾನು. ಈಗ ದೊಡ್ಡ ಚಾಕು ಯಾವೂ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಮತ್ತೆ ಇದಕ್ಕೆ ಶಿಫ್ಟ್ ಆಗಿದ್ದೀನಿ. ಮಾಡ್ಕೊಂಡು ವಾಶ್ ಮಾಡ್ಕೊಬೇಕು ಇದನ್ನ. ಸಿಂಪಲ್ ಫ್ರೆಂಡ್ಸ್ ಇದು ಮಾಡೋದು. ಕಟ್ಟಿಂಗ್ ಸ್ವಲ್ಪ ಇದೆ, ಅದು ಬಿಟ್ಟರೆ ಇನ್ನೇನು ಎಲ್ಲ ಸಿಂಪಲ್. ಇವಾಗ ನೋಡ್ರಿ, ಇದಕ್ಕೆ ಅರಿಶಿನ ಪುಡಿ ಮತ್ತು ಕೋಸು, ಸ್ವಲ್ಪ ಕಾಯಿ ತುರಿ ಹಾಕಿ ಬೇಯಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಈಗ
ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಪಲ್ಯ, ಅನ್ನ, ಸಾಂಬಾರು, ಹಪ್ಪಳ. ಇದು ನೋಡ್ರಿ ಸುಟ್ಟಿರೋದು ಹಪ್ಪಳ, ಪಲ್ಯ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತಂದಾರ್ ಮಂತನ ಅಲ್ಲ, ಬಕಾಸುರ. ಆಯ್ತಾ? ಟ್ರೈ ಮಾಡ್ರಿ, ಊಟ ಮಾಡಿ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಈಗ ಊಟ ಎಲ್ಲ ಮಾಡಿದ್ದಾಯ್ತು. ಹಾಗೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೊರಗೆ ಬಂದರೆ ಮಳೆ ಹಿಡ್ಕೊಂಬಿಟ್ಟೈತೆ. ಆದರೂ ಮಳೆ ಬಂದರೂ ಏನು ಪ್ರಾಬ್ಲಮ್ ಇಲ್ಲ, ಆದರೂ ನಾನು ವಾಕ್ ಮಾಡೇ ಮಾಡ್ತೀನಿ. ಯಾಕಂದರೆ ನಮ್ಮ ಮನೆ ಹತ್ರ ನೀರು ಅಷ್ಟು ಬರಲ್ಲ ಸೈಡಿಗೆ. ಈ ಮಳೆಯಲ್ಲೂ ಕಾಲು ತೊಳ್ಕೊಳೋರ್ನೆಲ್ಲಾದರೂ ನೋಡಿದ್ದೀರಾ? ನೋಡಿ, ಇಲ್ಲಿ ನಾನು ಕಾಲು ತೊಳ್ಕೊತಾ ಇದ್ದೀನಿ ಮಳೆ ಬಂದರೂ ಸಮೇತ. ಇಲ್ಲಿ ನೋಡಿದ್ರೆ ನಮ್ಮಮ್ಮ ನಾನು ನಿನಗಿಂತ ಏನು ಕಮ್ಮಿ ಇಲ್ಲ ಅಂತ ಅದೇ ಮಳೆಯಲ್ಲಿ ಬಟ್ಟೆ ಒಣಗಾಕ್ತಿದ್ದಾರೆ ನೋಡಿ ಫ್ರೆಂಡ್ಸ್, ಹೆಂಗೈತೆ. ಮತ್ತೆ ಅದನ್ನೆಲ್ಲ ನೋಡ್ಕೊಂಡು ಈ ಕಡೆ ಸೈಡಿಗೆ ಬಂದರೆ ನಮ್ಮ ಸೋನು ಅದೇ ಮಳೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆ ಎಲ್ಲ ಕಾಂಪಿಟೇಷನ್ ಕೊಡೋ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಹೆಂಗ್ ಮಲ್ಕೊಂಡಿದ್ದಾಳೆ. ಎದ್ಬಾರೆ ಅಂದ್ರೆ ಬರ್ತಿಲ್ಲ ಒಳಗೆ. ಫ್ರೆಂಡ್ಸ್, ಈ ನಾಯಿನ ಸರಿಯಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಈ ನಾಯಿ ಬರುತ್ತೆ. ಇದು ನಮ್ಮನೆ ಎದುರುಗಡೆ ಮನೆಗೆ ಬಂದಿದೆ. ಅದ್ರ ಹೆಸರು ಜಯಶ್ರೀ ಅಂತೆ. ನಾನು ಕರೆಯೋದಿಲ್ಲ ಫ್ರೆಂಡ್ಸ್, ಅದು ಆದಾಗ ಅದೇ ಬರುತ್ತೆ. ಅಯ್ಯೋ ಬರ್ರಿ ಫ್ರೆಂಡ್ಸ್, ಕೆಳಗೆ ಹೋಗೋಣ. ನಿಮಗೂ ಈ ಗುಡ್ಡ ನೋಡಿ ನೋಡಿ ಸಾಕಾಗಿದೆ ಅನಿಸುತ್ತೆ. ಇಲ್ಲಿ ನೋಡಿ ಪಾರಿಜಾತ ಹೂವು ಬಿಟ್ಟಿದೆ. ಮೇಲಿಂದ ನಮ್ಮ ಸೋನನ್ ಮಾತಾಡ್ಸಿದ್ರು ಅವಳು ರಿಯಾಕ್ಟೇ ಮಾಡ್ತಿಲ್ಲ. ಇವಾಗೆಲ್ಲ ಒಂದು ರೇಂಜಿಗೆ ತಿಂದಿದ್ದು ಕರಗೈತೆ ಫ್ರೆಂಡ್ಸ್. ಈಗ ಒಳಗೆ ಹೋಗ್ತಿದ್ದೀನಿ ನೋಡ್ರಿ, ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ. ಹೈ ಬಾ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಅಲ್ಲ, ನಮ್ಮ ಸೋನುನೇ ಒಂದಿನಕ್ಕೂ ದೇವ್ರ ಮನೆ ಒಳಗೆ ಹೋಗಿಲ್ಲ. ಇದು ನೋಡಿ ಫ್ರೆಂಡ್ಸ್, ಇದು ಸೀದಾ ಒಳಗೆ ದೇವ್ರ ಮನೆ ಒಳಗೆ ಹೋಗಿ ಬರ್ತಿತ್ತೆ. ಏನು ಮಾಡ್ಬೇಕು ಹೇಳ್ರಿ? ನೀವು ಅನ್ಕೊಂತಿರ್ಬೋದಲ್ಲ ಸೋನು ಎಲ್ಲೋಗಿದ್ದಾಳೆ, ಈ ನಾಯಿ ಬಂದೈತಲ್ಲ ಅಂತ. ತೋರಿಸ್ತೀನಿ ತಡೀರಿ ಫ್ರೆಂಡ್ಸ್, ಸೋನು ಎಲ್ಲಿದ್ದಾಳಂತ. ಅಲ್ಲಿಂದನೇ ಒಂದು ಲುಕ್ ಆಗ್ತಿದ್ದಾಳೆ ಅವಾಗೆ. ನೋಡ್ರಿ ಫ್ರೆಂಡ್ಸ್, ಎಲ್ಲಿದ್ದಾಳೆ ಸೋನು? ಅಲ್ಲಿ ಕುಂತಿದ್ದಾಳೆ ನೋಡ್ರಿ, ಹೆಂಗೆ ನೋಡ್ತಿದ್ದಾಳೆ. ಹಾಲು ಮೊಸರು ಎಲ್ಲ ಬುಕ್ ಮಾಡಿದ್ದೆ ಫ್ರೆಂಡ್ಸ್. ಅದನ್ನ ಇಸ್ಕೊಂಬರೋಣ ಅಂತ ಕೆಳಗೆ ಹೋಗಿದ್ದೆ. ಅದೇ ಗ್ಯಾಪಲ್ಲಿ ನನ್ನ ಜೊತೆ ಇದು ಮೇಲೆ ಬಂದ್ಬಿಡ್ತು. ನನಗೇನು ಬೇಜಾರಿಲ್ಲಪ್ಪ, ನನಗೆ ನಾಯಿ ಅಂದ್ರೆ ಇಷ್ಟ. ಬಂದಿದ್ದು ಖುಷಿ ಆಯ್ತು. ಮನೆ ಎದುರುಗಡೆ ಬಂದೈತೆ ಫ್ರೆಂಡ್ಸ್. ಅದು ನಾನು ನೋಡಿದ್ರೆ ಸಾಕು ಬಾಲ್ ಅಲ್ಲಾಡ್ಸ್ಕೊಂಬರ್ತೈತೆ. ಯಾವಾಗ ನೋಡಿದ್ರು ನಾನು ಚೂರು ಹೊರಗೆ ಹೋದ್ರೆ ಸಾಕು, ನಾನು ಕರೆಯೋದೇ ಇಲ್ಲ, ಅದೇ ಬರ್ತೈತೆ. ಅದೇ ನಮ್ಮ ಸೋನು ನಾನು ಎಷ್ಟು ಮುದ್ದು ಮಾಡ್ತೀನಿ ಅವಳು, ನಾನು ಕರೆದ್ರೆ ಬರೋದೇ ಇಲ್ಲ. ಹೆಂಗೈತೆ ನೋಡ್ರಿ. ಸೋನು ಕೆಲಸ ಎಲ್ಲ ಮಾಡೋದು ನಾನು, ಆದರೆ ಸೋನು ನನ್ನ ಮಾತು ಕೇಳಲ್ಲ. ಪಾಪ ಇದು ಎದುರುಗಡೆ ಮನೆ ನಾಯಿ. ನಾನು ಅಂದರೆ ಹಂಗೆ ಓಡ್ ಬಂದುಬಿಡ್ತೈತೆ. ಮೊನ್ನೆ ವಾಕ್ ಹೋಗ್ತಿದ್ದೀನಿ, ನಾನು ಹಿಂದೆ ವಾಕ್ ಮಾಡೋಕ್ಕೆ ಬರ್ತೈತೆ ಫ್ರೆಂಡ್ಸ್. ಅದು ನಿಜವಾಗ್ಲು ಬರೀ ಇಂಥದೆಯಾ. ಆನ್ಲೈನಲ್ಲಿ ಹೂವು ನಾಳೆ ಶನಿವಾರ ಹೂವು ಬೇಕು ಅಂತೇಳಿ ಬುಕ್ ಮಾಡಿದ್ರೆ 30 ರೂಪಾಯಿಗೆ ಎಷ್ಟು ಹೂವು ಬಂದಿದ್ದಾವೆ ಗೊತ್ತಾ? ಇಲ್ಲ ಅಷ್ಟೇ. ಅದರಲ್ಲೂ ತಡಿ ನೋಡಿ ಫ್ರೆಂಡ್ಸ್, ಅದರಲ್ಲೂ ಒಂದೊಂದು ಈ ಥರ ಆಗಿದ್ದಾವೆ. ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಮಾಡೋಕ್ಕಾಗಲ್ಲ, ಅರ್ಜೆಂಟಿಗೆ ಬೇಕು ತಗೊಂಬರೋರು ಯಾರೂ ಇಲ್ಲ ಅಂತ ಬುಕ್ ಮಾಡ್ಕೊಬೇಕು. ಏನು ಮಾಡೋಕ್ಕಾಗ್ತೈತೆ ಹೇಳ್ರಿ? 30 ರೂಪಾಯಿಗೆ ಅದೇ ಸರ್ಕಲಲ್ಲಿ ಹೋಗಿದ್ರೆ ಎಷ್ಟೊಂದು ಹೂವು ಸಿಗ್ತಿದ್ವು. ಇದು ನೋಡ್ರಿ, ಇದು ಏಯ್ ಜಯಶ್ರೀ, ಏನ್ ಬೇಕು? ಅಯ್ಯೋ ಅಯ್ಯೋ ಅಯ್ಯೋ, ಕೊಡು ಕೊಡು. ಮತ್ತೆ ಹಾಲು ಅರ್ಧ ಲೀಟ್ರಿಗೆ ಅಲ್ಲಿ 26 ರೂಪಾಯಿ ಕೊಡ್ತಿದ್ದಾರೆ. ಅರ್ಧ ಲೀಟ್ರು ಹಾಲು, ಅರ್ಧ ಲೀಟ್ರು ಮೊಸರು 26 ರೂಪಾಯಿ ಒಂದೊಂದಕ್ಕೆ.
ಇಲ್ಲಿ ಇಷ್ಟೊತ್ತಲ್ಲಿ ಹೋದ್ರೆ 30 ರೂಪಾಯಿಗೆ ಅರ್ಧ ಲೀಟ್ರ್ ಹೇಳ್ತಾರೆ. ಸೊ ನಾನು ಅವಾಗಲೇ 3 ಟೈಮ್ಸ್ ಬುಕ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್. ಅಲ್ಲಿ ಹೂವು ಮಾತ್ರ ಹಿಂಗೆ ಬಂದಿದೆ. ಮನೆಗೆ ಹೋಗಲ್ಲಂತೆ ಫ್ರೆಂಡ್ಸ್. ಇದು ನೋಡ್ರಿ ಇಲ್ಲಿ ಹೆಂಗೆ ಮಾಡ್ತೈತೆ. ಹೋಗಿ ನಿಮ್ಮ ಮನೆಗೆ ಹೋಗು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.